ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಅಭಿಮಾನಿ ಬಳಗದಿಂದ ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಮತ್ತೆ ತಾಯಿ ಭುವನೇಶ್ವರಿ ದೇವಿಗೆ ಭಕ್ತಿಯ ಒಂದು ನಮನವನ್ನು ಸಲ್ಲಿಸಿದ್ದು ಹಿರೇಮಠದ ಸ್ವಾಮೀಜಿಯಿಂದ ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆಗಿರುವಂತಹ ರಫೀಸ್ ಅಹಮದ್, ಇಕ್ಬಾಲ್ ಅಹಮದ್ ಮತ್ತು ಉಪ್ಪಾರಹಳ್ಳಿಯ ಸ್ವಾಮಿ ಕೂಡ ಭಾಗವಹಿಸಿದ್ರು ಎನ್ನಲಾಗಿದೆ. ಈಗೆಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಪುರಸ್ಕೃತರು ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ವೇದಿಕೆ ವತಿಯಿಂದ ಉಪ್ಪಾರಹಳ್ಳಿ ಭಾಗದಲ್ಲಿ ಏನು ಈ ದಿನ ಚಾಂದ್ ಪಾಷಾ, ಬಾಬಣ್ಣ, ಸುಹೇಲ್ ಅವರು, ಗಿಡ್ಡು ಅವರು ಇವರ ನೇತೃತ್ವದಲ್ಲಿ ರಾಜ್ಯೋತ್ಸವವನ್ನು ತುಂಬ ಅರ್ಥಗರ್ಭಿತವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡ್ತಾರೆ, ಆದರೆ ಸಮಾಜಮುಖಿ ರೀತಿಯಲ್ಲಿ ಸಮಾಜದಲ್ಲಿರುವಂಥ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕವನ್ನು ಹಂಚಿ ಸಂತರ್ಪಣೆಯನ್ನು ಮಾಡಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡಿಗರು. ಕನ್ನಡಕ್ಕಾಗಿ ನಾವು ಯಾವತ್ತೂ ಕೂಡ ಕೈಯನ್ನು ಎತ್ತುತ್ತೇವೆ. ನಮ್ಮ ಧ್ವನಿಯನ್ನು ಕೂಡ ಏರುದಂದಿಲ್ಲ ಹೇಳ್ಬೋದು ನಾವು ಕನ್ನಡಿಗರಂತ. ಯಾಕೆಂದರೆ ಕುವೆಂಪು ಅವರು ಹೇಳಿದ್ದಾರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ನಾವು ಮೊದಲು ಕನ್ನಡಿಗರು. ಇಲ್ಲಿ ಹಿಂದೂ, ಕ್ರೈಸ್ತ, ಪಾರಸಿಕ, ಮುಸಲ್ಮಾನ ಎಲ್ಲರೂ ಕೂಡ ಜೀವನ ಮಾಡ್ತಾರೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಇದು. ಆ ನಿಟ್ಟಿನಲ್ಲಿ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಶಾಂತಿ ಇದೆ, ಸಹೋದರತ್ವ ಇದೆ, ಸಹಬಾಳ್ವೆ ಇದೆ. ನಾವೆಲ್ಲರೂ ಕೂಡ ಒಂದು ಕುಟುಂಬದಂತೆ, ಸಂಸಾರದಂತೆ ಜೀವನವನ್ನು ನಡೆಸ್ತಾ ಇದೆ. ತೀರ್ಮಾನ ತಗೊಂಡು ನಾವೆಲ್ಲ ಕಾಂಗ್ರೆಸ್ಸಿಗರು ಅವರ ಹಿಂದೆ ಇರ್ತೇವೆ. ಎಲ್ಲ ಇಲ್ಲಿ ಈಗೆಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಪುರಸ್ಕೃತರು ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ವೇದಿಕೆ ವತಿಯಿಂದ ಉಪ್ಪಾರಹಳ್ಳಿ ಭಾಗದಲ್ಲಿ ಏನು ಈ ದಿನ ಚಾಂದ್ ಪಾಷಾ, ಬಾಬಣ್ಣ, ಸುಹೇಲ್ ಅವರು, ಗಿಡ್ಡು ಅವರು ಇವರ ನೇತೃತ್ವದಲ್ಲಿ ರಾಜ್ಯೋತ್ಸವವನ್ನು ತುಂಬ ಅರ್ಥಗರ್ಭಿತವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡ್ತಾರೆ, ಆದರೆ ಸಮಾಜಮುಖಿ ರೀತಿಯಲ್ಲಿ ಸಮಾಜದಲ್ಲಿರುವಂಥ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕವನ್ನು ಹಂಚಿ ಸಂತರ್ಪಣೆಯನ್ನು ಮಾಡಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡಿಗರು. ಕನ್ನಡಕ್ಕಾಗಿ ನಾವು ಯಾವತ್ತೂ ಕೂಡ ಕೈಯನ್ನು ಎತ್ತುತ್ತೇವೆ. ನಮ್ಮ ಧ್ವನಿಯನ್ನು ಕೂಡ ಏರುದಂದಿಲ್ಲ ಹೇಳ್ಬೋದು ನಾವು ಕನ್ನಡಿಗರಂತ. ಯಾಕೆಂದರೆ ಕುವೆಂಪು ಅವರು ಹೇಳಿದ್ದಾರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ನಾವು ಮೊದಲು ಕನ್ನಡಿಗರು. ಇಲ್ಲಿ ಹಿಂದೂ, ಕ್ರೈಸ್ತ, ಪಾರಸಿಕ, ಮುಸಲ್ಮಾನ ಎಲ್ಲರೂ ಕೂಡ ಜೀವನ ಮಾಡ್ತಾರೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಇದು. ಆ ನಿಟ್ಟಿನಲ್ಲಿ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಶಾಂತಿ ಇದೆ, ಸಹೋದರತ್ವ ಇದೆ, ಸಹಬಾಳ್ವೆ ಇದೆ. ನಾವೆಲ್ಲರೂ ಕೂಡ ಒಂದು ಕುಟುಂಬದಂತೆ, ಸಂಸಾರದಂತೆ ಜೀವನವನ್ನು ನಡೆಸ್ತಾ ಇದೆ. ತೀರ್ಮಾನ ತಗೊಂಡು ನಾವೆಲ್ಲ ಕಾಂಗ್ರೆಸ್ಸಿಗರು ಅವರ ಹಿಂದೆ ಇರ್ತೇವೆ. ಎಲ್ಲ ಇಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.